ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಕೋಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ. ಗೈಸ್, ಏನು ಗೊತ್ತಾ, ಇವತ್ತು ಬಂದು ಶನಿವಾರ ಆ್ಯಂಡ್ ಇವತ್ತು ತುಂಬ ಒಳ್ಳೆ ದಿನ. ಐ ಫೀಲ್ ಇವತ್ತು ನಾನು ಏನದು ಏನು ಹೇಳ್ತಾರೆ ಗೈಸ್, ಸ್ಟಾರ್ಟ್ ಮಾಡಿದ್ದೀನಿ. ಐ ಮೀನ್ ಫುಲ್ ನೋಡಿಕೊಂಡು ಇವತ್ತು ಹನುಮಾನ್ ಚಾಲೀಸ್ ಮತ್ತೆ ವಾಟ್ ಯು ಕಾಲ್ ಅದು ಲಲಿತಾ ಸಹಸ್ರನಾಮ ಅದನ್ನ ನೋಡಿ ಗೈಸ್, ನೋಡ್ಕೊಂಡು ಹೇಳ್ದೆ ಫುಲ್ ಎರಡೂನು. ಇಷ್ಟು ದಿನ ಕೇಳಿಸ್ಕೊತಾ ಇದ್ದೆ, ಜಸ್ಟ್ ಹಾಗೇನೆ ಚಾಂಟ್ ಮಾಡ್ತಾ ಇದ್ದೆ. ಬಟ್ ಇವತ್ತು ಎರಡೂನು ಫುಲ್ ಹೇಳಿದ್ದೀನಿ. ತೊಂದ್ರೆ ಆಗ್ತದೆ, ಎಲ್ಲಾರ್ಗೂ ಚಂದ ಅನ್ಸೋತರ ಹೇಳ್ಬೇಕು. ಎಲ್ಲಾರ್ಗೂ ತೊಂದ್ರೆ ಮಾಡ್ಕೊಂಡು ಹೇಳೋದ್ ಏನ್ ನ್ಯೂಸು? ಗೈಸ್, ನಾನು 8 ಗಂಟೆಗೆ ಬಂದು ಇಲ್ಲಿ ಪ್ರೇ ಮಾಡಿಕೊಂಡು ಲೈಟ್ ಹಾಕೊಂಡು ಚಿಂಟುನ ಹೇಳ್ಸಿ, ಚಿಂಟುನ ಎದ್ದೋಳ್ಸಿ. ಇಲ್ಲ, ಎದ್ದೋಳಿಸ್ತಿಲ್ಲ, ನನಗೆ ಗೊತ್ತು ಅವನು ಎದ್ದೋಳ್ತಾನೆ ಅಂತ. ಮಾತಲ್ಲ, ಮಂತ್ರ. ಸೊ ನಾನು ಚಾಂಟ್ ಮಾಡಿದೆ, ಯಾವುದು ಒಂದು ಹನುಮಾನ್ ಚಾಲೀಸು ಮತ್ತೆ ಲಲಿತಾ ಸಹಸ್ರನಾಮ. ಸೊ ಅವನು ಎದ್ಬಿಟ್ಟು ಮುಖ ಸ್ವಲ್ಪ ಹಿಂಗೆ ಹೋಗಿ ಬಾತ್ರೂಮ್ಗೆ ಹೋಗಿ ಬಂದು ಅವನು ಓದ್ಕೊಂಡ. ಗೈಸ್, ಏನಾಗುತ್ತಾ, ಅವನೇನೋ ಕಾಂಪಿಟೇಷನ್ ಹೋಗಿದೆಯಂತೆ, ಎಸ್ಸೆ ರೈಟಿಂಗ್ ಇದೆಯಂತೆ. ಸೊ ಅದಕ್ಕೆ ಅವನು ಓದ್ಕೊಂಡ. ಯಾವುದನ್ನು ಓದ್ಕೊಂಡ ಗೊತ್ತಾ? ಇಂಡಿಪೆಂಡೆನ್ಸ್ ಡೇ, ಅದು ಅವನಿಗೆ ಕಾಂಪಿಟೇಷನ್ ಇದೆಯಂತೆ. ಸೊ ಫಸ್ಟ್ ಪ್ಯಾರ ಓದ್ಬೇಕಾ? ನಾನು ಜನ್ಮದಲ್ಲಿದ್ದೆ ಫಸ್ಟ್ ಅನ್ಸುತ್ತೆ ಯಾವ್ದೋ ಕಾಂಪಿಟೇಷನ್ ಇದ್ದದ್ದು ಸೇರ್ಕೊಂಡು. ಎರಡನೇದು ಒಂದ್ಸತಿ ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ ಸೇರ್ಕೊಂಡಿದ್ದೆ. ಬಂತಾ? ಏನೋ ಬಂದಿತ್ತೆ ಅನ್ಸುತ್ತೆ, ಇಲ್ಲ? ಸೈನ್ಸ್ ಎಕ್ಸಿಬಿಷನ್. India celebrates Independence Day every year on 15th August. It is one of the most important national festivals of our country. On this day, in 1947, India became free from British rule after many years of struggle and sacrifice. We remember and honor all the freedom fighters who worked hard for the independence of our nation. ಮತ್ತೆ ಯಾಕೆ ಸಾಕು? ಅದು ಲಾಸ್ಟ್ ಅಲ್ಲಿ ಒಂದು 3 ಪ್ಯಾರ ಆದ್ಮೇಲೆ ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ವಿತ್ ಪ್ರೈಡ್ ಅಂತ ಏನೋ ಇದೆ ನೋಡು. ಹೌದಾ? ನೋಡು. ಸರಿ, ಓದಿದ್ಯಲ್ಲ, ಬರಿ ಹೋಗಿ ಚಂದ ಬರ್ದು ನೋಡೋಣ. ಆದ್ರೆ ತಗೊಂಡ್ ಬಾ ಪ್ರೈಸ್ನ. ಗೈಸ್, ನನ್ಗೆ ಇವತ್ತು ತುಂಬಾ ಖುಷಿ ಆಗಿದೆ. ನಾನು ಎಷ್ಟು ಗಂಟೆಗೆ ಎದ್ದೆ ಗೊತ್ತಾ? 5:30ಗೆ ಎದ್ದೆ. 5:30ಗೆ ಎದ್ದು ಹೋಗಿ ಗೀಸರ್ ಆನ್ ಮಾಡಿ ಚಪಾತಿ ಮಾಡಿ ಬಂದೆ ಸ್ನಾನ ಮಾಡ್ಕೊಳ್ಳೋಣ ಅಂತ. ಅಷ್ಟರಲ್ಲಿ ಚಿಂಟು ಪಪ್ಪ ಸ್ನಾನಕ್ಕೆ ಹೋದ. ಸೊ ನಾ ಎಂತ ಮಾಡಿದೆ, ಓ ಮೇ ಬಿ ಈಸ್ ಗೋಯಿಂಗ್ ಅರ್ಲಿ ಅಂದ್ಕೊಂಡು ಮತ್ತೆ ಕೆಳಗಡೆ ಹೋಗಿ ಚಟ್ನಿ ಮಾಡಿ ಇಟ್ಟೆ. ಆಮೇಲೆ ಅವನಿಗೆ ಲೆಮನ್ ವಾಟರ್ನ ರೆಡಿ ಮಾಡಿ ಕೊಟ್ಟೆ, ಆಯ್ತಾ? ಸೊ ಇಷ್ಟು ಮಾಡಿ ನಾನು ಮೇಲ್ ಬಂದು ಸ್ನಾನ ಮಾಡಿಕೊಂಡು ವಿಶ್ ಮಾಡಿಕೊಂಡು 2 ಸ್ತೋತ್ರನೂ ಕಂಪ್ಲೀಟ್ ಮಾಡಿದೆ. ಸೊ ಐ ಆಮ್ ಹ್ಯಾಪಿ ಟುಡೇ, ಫುಲ್ ಡೇ ಹ್ಯಾಪಿ ಹ್ಯಾಪಿ ಹ್ಯಾಪಿ. ಆ್ಯಂಡ್ ಇವತ್ತು ಏನು ಗೊತ್ತಾ, ನಮ್ಮ ಚಿಂಟು ಸ್ಕೂಲಲ್ಲಿ ವಾಟ್ ಯು ಕಾಲ್ ಫಾರ್ ದಟ್? ಅಲ್ಲ, ಹಾಂ, PTM. ಹೌದಾ? ಸೊ PTM ಇದೆ. PTM ಅಂದರೆ ಅಲ್ಲ, ಇನ್ ಹೌಸ್ ಏನಂತಾರೆ, ಏನೋ ಹೇಳ್ತಾರೆ ನೋಡಿ, ಹೇಳ್ತಾ ಇಲ್ಲ ಅವನು. ಒಟ್ಟ ಅವನದು ಟೆಸ್ಟ್ ಆಗಿದೆ ಅಲ್ಲ ಗೈಸ್, FA1 ಆಯ್ತಲ್ಲ. ಸೊ ಅದ್ರದ್ದು ಮಾರ್ಕ್ಸ್ ಕೊಡ್ತಾರೆ ಇವತ್ತು. ನಮ್ಮ ಹುಡುಗ ಎಷ್ಟು ಮಾರ್ಕ್ಸ್ ತೆಗ್ದಿದ್ದಾನೆ, ಹೆಂಗೆ ತೆಗ್ದಿದ್ದಾನೆ, ನಾನು ಎಷ್ಟು ಬೈತೀನಿ, ಎಷ್ಟು ಹೊಗಳುತ್ತೀನಿ ಅನ್ನೋದನ್ನ ನಾನು ನಿಮಗೆ ಆಮೇಲೆ ಹೇಳ್ತೀನಿ, ಅಲ್ಲಿ ಹೋಗಿ ಬಂದಮೇಲೆ, ಆಯಿತಾ? ಹೇಳ್ತೀನಿ ಗೈಸ್, ಹೇಳ್ತೀನಿ. ಬಿಕಾಸ್ ನನ್ನ ಮಗನ ಹಣೆ ಬರ ಐ ಶುಡ್ ಟೆಲ್ ಅಲ್ಲ. ಇಟ್ಸ್ ಅ ಗುಡ್ ಆರ್ ಬ್ಯಾಡ್, ಐ ಹ್ಯಾವ್ ಟು.
ನೀನ್ ನನ್ನ ಮಗ. ಸೊ ನನಗೆ ರೈಟ್ಸ್ ಇದೆ ನಿನ್ ಬಗ್ಗೆ ಒಳ್ಳೇದು ಕೆಟ್ಟದ್ದು ಮಾತಾಡಕ್ಕೆ. ಮತ್ತೆ ಇಡೀ ಊರ್ ಜನಕ್ಕೆಲ್ಲ ಹೇಳೋದಲ್ಲ. ದೇ ನೋ ಯು ವೆಲ್. ಯಾರು? ಎಲ್ರೂ ನಿನ್ ಬಗ್ಗೆ ಗೊತ್ತು. ನೀನ್ ತುಂಬಾ ರಫು, ತುಂಬಾ ಆರೋಗ್ಯಂಟ್ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ನಾನ್ ಹೇಳ್ತೀನಿ, ನನ್ ಮಗ ತುಂಬಾ ಲವಬಲ್ಲು, ತುಂಬಾ ಪ್ರೀತಿ ಮಾಡ್ತಾನೆ. ಅದೇ ಅಂತವಕ್ಕೆ ಹೇಳಿರೋದ್ರಿಂದಾನೇ ನನ್ನ ಮನ ಮರ್ಯಾದೆ ಹೋಗೋದು. ಎಂತದು? ನೀನ್ ರಫ್ ಆಗಿ ಮಾತಾಡ್ತೀಯ, ಬಟ್ ನೀನು ಇದಕ್ಕೆ ಅಂತ ಅಲ್ಲ, ನೀನು ಸ್ಮೂತ್ ಆಗಿ ಮಾತಾಡು. ಅವಾಗ ಸ್ಮೂತ್ ಆಗಿರೋದೇ ಕ್ಯಾಪ್ಚರ್ ಆಗುತ್ತೆ. ಅವಾಗ ಪೀಪಲ್ ಸೇ, ಓ ಮೈ ಗಾಡ್, ನಿಹಾಲ್ ಇಸ್ ಸೋ ಇನ್ನೋಸೆಂಟ್, ಹಿ ಸೋ ಸ್ವೀಟ್ ಟು ಎವ್ರಿ ಒನ್ ಅಂತ ಹೇಳ್ತಾರೆ. ನೀನ್ ಹೋಗಲ್ಲ ಅಂದ್ರೆ they'll say arrogant. ನಾನ್ ನೀನಿದ್ದಾಗ ಮಾತ್ರ ಹೇಳೋದು. ನಾನೇ 100 ಜನ ಇದ್ದಾಗ. But that time I would be capturing ಅಲ್ಲ. ಅದಕ್ಕೆ ನಾನು ಎಂತ ಮಾಡಕ್ಕಾಗ್ತದೆ? ಅದು ಡಿಲೀಟು ಮಾಡ್ಬೋದು. ಬಟ್ ರಿಯಾಲಿಟಿನ ಎಂತ ಹೇಳಿ, ಯು ಆರ್ ನಾಟ್ ಆಲ್ವೇಸ್ ಸ್ಮೂತ್ ವಿತ್ ಮೀ ಅಲ್ಲ. ತುಂಬಾ ಸಾಫ್ಟ್ ಆಗಿ ಸ್ಮೂತ್ ಆಗಿ ಮಾತಾಡ್ತೀಯಾ? ಇಲ್ಲ. ಫೇಕ್ ಲವ್. Yeah, that's what. This is reality and I'll share. ತೋರಿಸ್ಬೇಕಾ? I don't want fake love. ನಿಂಗೆ ಫೇಕ್ ಆಗಿ ಲವ್ ಬೇಕಿದ್ದಾಗ, ನಿಂಗೆ ಏನಾದ್ರೂ ಬೇಕಿದ್ದಾಗ you'll say ಅಲ್ಲ, ಅಮ್ಮ ಅಮ್ಮ ಅಮ್ಮ. ಏನಾದ್ರೂ ಬೇಕಿದ್ದಾಗ ಹಿಂಗೆ ಕೇಳ್ತೀಯ? ಯಾವಾಗೂ ಬರುತ್ತೆ ಬಿಡು. ಗೈಸ್, ನಾನು ಚಂದ ಕಾಣ್ತಾ ಇದ್ದೀನಿ ಅಲ್ಲ? ವೆರಿ ಕ್ಯೂಟ್ ಪ್ರೆಟಿ. ಗೈಸ್, ಅವನಿಗೆ ಈ ಬಟ್ಟೆ ಇಷ್ಟ ಇಲ್ಲ. ಏನಾಗಿದೆ ಗೈಸ್ ಈ ಬಟ್ಟೆಗೆ? See, this is called as arrogancy. ಗೈಸ್, ಈ ಬಟ್ಟೆ ಕಂಡ್ರೆ ಅವನಿಗೆ ಇಷ್ಟ ಇಲ್ಲ. ಇವತ್ತು ಹಾಕೊಂಡಿದೀನಿ ಅನ್ಬಿಟ್ಟು ನಾ ಬರುದೇ ಇಲ್ಲ. ನೀನ್ ನಿಮ್ ಪೇರೆಂಟ್, ನಿಮ್ಮ ಅಜ್ಜಿನ ಕರ್ಕೊಂಡು ಹೋಗು, ನಿಮ್ಮ ಅಪ್ಪನ ಕರ್ಕೊಂಡು ಹೋಗು. ಕರೆದು ಬಿಟ್ಟು ಕರ್ಕೊಂಡು ಹೋಗು. ನನ್ಗೆ ಕ್ಲಾಸ್ ಅಲ್ಲಿ ಇವತ್ತು ಇನ್ ಹೌಸ್ ಇದೆ. ಸೊ ಕಮ್ ಟೇಕ್ ಮೈ ಮಾರ್ಕ್ಸ್ ಕಾರ್ಡ್, ಸಿ ಹೌ ಇಸ್ ಮೈ ರಿಸಲ್ಟ್ ಅಂತ ಕೇಳು. ಯಾಕೆ ಯಾವಾಗ್ಲೂ ನಾನೇ ಬರ್ಬೇಕಾ? ಯಾಕೆ ಬರ್ಬೇಕು? ನೀನ್ ನನ್ನ ಒಬ್ಬಂಗೆನ ಹುಟ್ಟಿರೋದು? ಇಲ್ಲ, ಕರ್ಕೊಂಡು ಹೋಗು ನಿಮ್ಮಪ್ಪನ. ಟೈಮ್ ಬಂದಾಗ ಅಲ್ಲ, ಟೈಮ್ ಮಾಡಿಸ್ಕೊಂಡು ಹೇಳ್ಕೊಂಡು ಕರ್ಕೊಂಡು ಹೋಗ್ಬೇಕು. ಎಲ್ಲದೂ ನಾನೇ ಮಾಡ್ಬೇಕಾ? ಆಗಲ್ಲ. ನಾನ್ ನಿಮ್ಮಮ್ಮ ಆಗಿರೋದು ನಿಮ್ಮಮ್ಮ ಆಗಿರೋಕೆ, ಎಲ್ಲಾನು ಮಾಡಕ್ಕಲ್ಲ. ಇಲ್ಲ, ಎಲ್ರು ಬರ್ತಾರೆ. ಓಕೆ ದೆನ್ ಲೆಟ್ ಮಿ ಕ್ಯಾಪ್ಚರ್ ಟುಡೇ ಹೂ ಆಲ್ ಗೋಯಿಂಗ್ ಟು ಕಮ್. ನೋಡಿ ಗೈಸ್, ನಾನು ಕ್ಯಾಪ್ಚರ್ ಮಾಡಿದ್ರೆ ಮಾನ ಮರ್ಯಾದೆ ಹೋಗೋದಂತೆ. ಇಂಥವ್ರ ಮಧ್ಯ ಇದ್ದು ನಾನು ಎಲ್ಲೂ ಮೊಬೈಲ್ ತೆಗಿಯೋದೇ ಇಲ್ಲ ಗೈಸ್. ಐ ಆಮ್ ನಾಟ್ ಗೋಯಿಂಗ್ ಟು ಕ್ಯಾಪ್ಚರ್ ಎನಿಥಿಂಗ್. ನೋಟ್ಸ್ ಕೇಳಿದ್ರು ನಿಮ್ಮ ಅಮ್ಮ ತಗೊಂಡ್ ನೋಟ್ಸ್ ಅನ್ನು ನೀನ್ ಯೂಟ್ಯೂಬ್ ಅಲ್ಲಿ ಹಾಕ್ಬಿಡ್ತಾರೆ. ಏನ್ ಮಾಡ್ಲಿ ಅಂತಾರೆ. ಅವ್ರದ್ದು ನೋಟ್ಸ್ ಯಾಕೆ ನಾನು ಹಾಕ್ಲಿ? ನನಗೇನ್ ಗೊತ್ತು. ಬಯಸ್ಕೊತಾರಲ್ಲ ಗೈಸ್. ನೋಡಿ ಗೈಸ್, ನಾನು ಏನ್ ಮಾಡಕ್ಕಾಗತ್ತೆ ಹೇಳಿ ಗೈಸ್? ಯಾವತ್ತು ಒಂದಿನ ನೋಟ್ಸ್ ಕೇಳಿದ್ದೆ, ನಾನ್ ಯಾಕೆ ಕೊಡ್ಲಿ? ಅವನಿಗೆ ಕೊಟ್ರೆ ಎಲ್ಲ ಯೂಟ್ಯೂಬ್ ಅಲ್ಲಿ ಹೋಗುತ್ತೆ, ಎಲ್ಲ ಪಬ್ಲಿಷ್ ಆಗಿ ಹೋಗುತ್ತೆ. ಹೋಗಲೇ ಅಲ್ಲ. ಸೇ ಗೈಸ್, ಹೇಗಿದ್ದಾರೆ ಜನ ಅಂತ. It's okay, take sportively. One day they'll come and take selfie with us. ನೋಡಿ ಗೈಸ್, ನನ್ನ ಮಗ ನಂಗೆ ಸಪೋರ್ಟೇ ಮಾಡಲ್ಲ. One day they'll wait to take selfie with us. Just write it down and keep it wherever you want. ಗೈಸ್ ಬನ್ನಿ, ಬೇರೆ ಕೆಲಸ ಮಾಡೋಣ. ಬನ್ನಿ ಗೈಸ್, ಹೋಗಿ ಇವಾಗ ತಿಂಡಿ ಮಾಡೋಣ. ಬೆಳಗ್ಗೆನೆ ಎದ್ದು ಬಂದು ನಾನು ಆ್ಯಕ್ಚುಲಿ ಕಾಫಿ ಮಾಡ್ಕೊಂಡು ಕುಡಿದೆ, ಮತ್ತು ಚಪಾತಿಗೆ ಎಲ್ಲ ರೆಡಿ ಮಾಡಿಕೊಂಡೆ ಆಯಿತಾ. ಸೊ ಆಮೇಲೆ ಚಪಾತಿ ಮಾಡಿಟ್ಬಿಟ್ಟು
ಟೀ ಸಹ ಮಾಡಿಕೊಂಡೆ ಗೈಸ್. ಬಿಕಾಸ್ ನನಗೆ ಕಾಫಿ, ಟೀ ಎಲ್ಲ ಬೇಗ ಬೇಗ ಹಾಕ್ಬಿಡ್ಬೇಕು. ಆಮೇಲೆ ಏನು ಮಾಡಿದೆ ಅಂದರೆ, ಚಿಂಟು ಪಪ್ಪ ಅದೇ ಸ್ನಾನಕ್ಕೆ ಹೋಗ್ಬಿಟ್ಟಲ್ಲ ಬೇಗ, ಹಾಗಾಗಿ ಬಂದು ಚಟ್ನಿ ಸಹ ಮಾಡಿಬಿಟ್ಟೆ. ಖಾರ ಖಾರವಾಗಿತ್ತು ಚಟ್ನಿ, ಸಖತ್ತಾಗಿತ್ತು ಗೊತ್ತಾ. ಬನ್ನಿ, ಚಿಂಟು ಪಪ್ಪ ಬಂದಿದ್ದಾನೆ, ಸೊ ಅವನಿಗೆ ಹೋಗಿ ನೀರನ್ನ ಕೊಟ್ಬಿಟ್ಟು ಬರೋಣ. ಚಿಂಟು ಪಪ್ಪ ನೋಡಿ ಪೂಜೆ ಮಾಡಿ ಬೇಗ ಬೇಗ ಹೊರಟಿದ್ದಾನೆ. ಬೇಗ ಹೊರಟಿದ್ದಾನಲ್ಲ ಅಂದ್ಬಿಟ್ಟು ನಾನೆಲ್ಲ ಬೇಗ ರೆಡಿ ಮಾಡಿಟ್ರೆ ಅವನು ತಿಂಡಿ ಬೇಡವಂತೆ. ಹಂಗೆ ಅಂದ್ಬಿಟ್ಟು ಚಿಂಟು ಅವ್ರ ಅಜ್ಜಿ ಬಂದು ಹೇಳಿದ್ರು, ಅಟ್ಲೀಸ್ಟ್ ಮಾಡಿಟ್ಟಿದ್ದೀವಿ ಎಲ್ಲ ತಿನ್ಕೊಂಡು ಹೋಗಿದ್ರೆ ಮುಗ್ದೋಗಿರೋದು, ತಿಂಡಿ ತಿನ್ನಲಿಲ್ಲ. ಬಿಡಿ ಹೋಗ್ಲಿ, ನಾವೇನು ಮಾಡೋಕ್ಕಾಗತ್ತೆ, ಎಲ್ಲರಿಗೂ ಅವ್ರವ್ರ ಹಣೆಯಲ್ಲಿ ಬರ್ದಿರುತ್ತೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ. ಸೊ ಎಲ್ಲ ದೇವ್ರಿಚ್ಛೆ ಅನ್ಕೊಂಡು ಸುಮ್ಮನಾಗ್ಬಿಟ್ಟೆ. ಗೈಸ್, ಇವತ್ತು ನೋಡಿ ಚಟ್ನಿ ಮಾಡಿದ್ದೀನಿ ಚಿಂಟುಗೆ. ನನಗೆ ಮೊಸರು ಮತ್ತು ಶುಗರ್ ನನ್ನ ಫೇವ್ರೆಟ್. ಮೊಸರಿತ್ತು, ಸೊ ಹಾಗಾಗಿ ನಾನು ಮೊಸರು ಮತ್ತು ಶುಗರ್ ಹಾಕ್ಕೊಂಡಿದ್ದೀನಿ. ಬನ್ನಿ ತಿನ್ನೋಣ. ಚಿಂಟುಗೆ ಚಟ್ನಿ ಇಷ್ಟ ಆಗುತ್ತೆ, ಸೊ ಚಿಂಟುಗೆ ಚಟ್ನಿ. ಗೈಸ್, ಎಷ್ಟು ಬಟ್ಟೆ ಟ್ರೈ ಮಾಡಿದೆ, ಒಂದು ಫಿಟ್ ಆಗ್ತಾ ಇಲ್ಲ. ಇವನ್ ಸ್ಯಾರೀಸ್ ಹಾಕೊಳ್ಳೋಣ ಅಂದರೆ ಸ್ಯಾರೀಸ್ ಬ್ಲೌಸು ಸಹ ಫಿಟ್ ಆಗ್ತಾ ಇಲ್ಲ. ಸೊ ಫೈನಲಿ ನಮ್ಮ ಈ ದೊಗ್ಲಾರಾಮನ ಹಾಕೊಂಡಿದ್ದೀನಿ. ಸೊ ಇದಕ್ಕೆ ಜ್ಯುವೆಲ್ರಿ ಸೆಟ್ ಮಾಡೋಣ ಬನ್ನಿ. ದಪ್ಪ ಆಗುವಾಗ ಏನೋ ಅಷ್ಟೊಂದೇನು ದಪ್ಪ ಆಗಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಒಂದೇ ಸಲ ರೇಸ್ ಆದಾಗ ಗೊತ್ತಾಗುತ್ತೆ ದಪ್ಪ ಆಗಿದ್ದೀವಿ ಅಂತ. ಅವಾಗ ಯಾವ ಬಟ್ಟೆನೂ ಇಡ್ಸೋಲ್ಲ ಗೈಸ್. ಇದಕ್ಕೆ ಈ ಡೈಮಂಡ್ ಜ್ಯುವೆಲ್ನ ಹಾಕೋತಾ ಇದ್ದೀನಿ, ಡೈಮಂಡ್ ಇಯರಿಂಗ್ಸ್. ಬನ್ನಿ ಹಾಕೊಳ್ಳೋಣ. ಚೆನ್ನಾಗಿ ಕಾಣ್ಬೋದು ಅನ್ಸುತ್ತೆ ಅಲ್ಲ, ವಿಲ್ ಟ್ರೈ. ಇದಕ್ಕೆ ಈ ಡೈಮಂಡ್ ಸೆಟ್ ಹಾಕೊಳ್ಳೋಣ. ಒಂದಿದ್ರೂ ಯೋಚನೆ ಆಗತ್ತೆ, ಜಾಸ್ತಿ ಇದ್ರೂ ಯೋಚನೆ ಆಗತ್ತೆ, ಯಾವ್ದು ಹಾಕೊಳ್ಳೋದು ಯಾವ್ದು ಬಿಡೋದು ಅಂತ. ನಿಮಗೂ ಹೀಗೆ ಆಗುತ್ತಾ? ಯಾವ್ದು ಹಾಕೊಳ್ಳೋಣ? ಸ್ಟಡ್, ನೋ ಸ್ಟಡ್, ಇದ ಹಾಕೊಳ್ಳೋಣ. ಇದು ತುಂಬಾ ದಿನ ಆಯ್ತು ಹಾಕೊಂಡು. ಗೈಸ್, ಸದ್ಯಕ್ಕೆ ನನ್ನ ಔಟ್ಲುಕ್ ಹೀಗಿದೆ. ಗೈಸ್ ಸಿ, ನನ್ನ ಔಟ್ಲುಕ್ ಹೀಗಿದೆ. ಇಲ್ಲ ಗೈಸ್, ಇದೆಲ್ಲ ತೆಗಿತೀನಿ ಆಮೇಲೆ, ಸದ್ಯಕ್ಕೆ ಹಿಂಗಿರ್ಲಿ. ಬನ್ನಿ, ಫಂಕಿ ತರ ಅನ್ಕ. ಇವಾಗ ನಾನು ಚಿಂಟುನ ಕರ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಅವನದು PTM ಇದೆ, ಸೊ ಬನ್ನಿ ಹೋಗೋಣ. ಚಿಂಟು PTMಗೆ ಹೋಗಕ್ಕೆ ಇಷ್ಟೊಂದು ರೆಡಿ ಆಗಿದ್ದೀನಿ ಅಂದ್ಕೊಂಡ್ರಾ? ಇಲ್ಲ ಗೈಸ್, ಆ್ಯಕ್ಚುಲಿ ಬೇರೆ ಏನೋ ಒಂದು ಫಂಕ್ಷನ್ ಇದೆ ಇವತ್ತು, ಅದಕ್ಕೋಸ್ಕರ ಒಟ್ಟಿಗೆ ರೆಡಿ ಆಗಿಬಿಟ್ಟಿದ್ದೀನಿ ಅಷ್ಟೇ. ಬನ್ನಿ, ಈಗ ಚಿಂಟು ಸ್ಕೂಲ್ ಹತ್ರ ಬಂದಿದ್ದೀವಿ ಅಲ್ಲ, ಅವ್ನ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದಾನೆ, ಅವ್ರ ಮಿಸ್ ಅವನ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಇವೆಲ್ಲ ಬರಿಬೇಕು. ನೋಡಿ ಗೈಸ್, ವೆಲ್ಕಮ್ ಟು ಓಪನ್ ಹೌಸ್. ಚೆನ್ನಾಗಿ ಬರ್ತಿದ್ದಾರಲ್ಲ. ಬನ್ನಿ ಇವಾಗ ಚೆನ್ನಾಗಿ ಮಾರ್ಕ್ಸ್ ತೆಗ್ದವನ ಇಲ್ವಾ ಅಂತ ನೋಡೋಣ. ನೋಡಿ ಗೈಸ್, ಇದೇ ನಮ್ಮ ಹುಡುಗ ತೆಗ್ದಿರೋ ಮಾರ್ಕ್ಸು. 274 ತೆಗ್ದಿದ್ದಾನೆ. ಔಟ್ ಆಫ್ ಎಷ್ಟು ಅಂತ ನೋಡ್ಕೊಬರ್ತೀನಿ ತಾಳಿ. ನೋಡ್ಕೊಬಂದೆ ಗೈಸ್, ಔಟ್ ಆಫ್ 300 274 ಮಾರ್ಕ್ಸ್ ತೊಗೊಂಡಿದ್ದಾನೆ. ಸಾಕಾಗಲ್ಲ ನಂಗೆ ಗೊತ್ತು, ಆದರೂ ಸಾಕು ಗೈಸ್. ನಾನು ತುಂಬ ಪ್ರೆಷರ್ ಮಾಡಲ್ಲ ನಮ್ಮ ಹುಡುಗನ್ನ, ಬಟ್ ಇನ್ನೂ ಚೆಂದ ಓದ್ತಾನೆ ನಂಗೆ ಗೊತ್ತು. ನನ್ನ ಮಗನ ಕನ್ನಡ ನೋಡಿದ್ರೆ ನನಗೆ ನಗು ಬರುತ್ತೆ. ನಿಮಗೆ ತೋರಿಸಿದ್ರೆ ನಗು ಬರೋದಲ್ಲ, ಬಿದ್ದು ನಗಾಡ್ತೀರಾ. ಬೇಡ ಬಿಡಿ ತೋರಿಸೋದು. ಬನ್ನಿ ಈಗ ಮನೆಗೆ ಹೋಗೋಣ. ಇವತ್ತೇನು ಫಂಕ್ಷನ್ ಇದೆ ಅಲ್ಲ, ಸೊ ಅಲ್ಲಿಗೆ ಚಿಂಟು ಅವ್ರ ಅಜ್ಜಿ ನೆನ್ನೆ ರಾತ್ರಿ ಹೋಗಬೇಕು ರೆಡಿಯಾಗಿ ಅಂತ ಹೇಳಿದ್ರು. ಸೊ ಚಿಂಟು ಪಪ್ಪ ಬೆಳಗ್ಗೆ ಅವ್ನು ಬರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ದ. ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಪ್ಲ್ಯಾನ್ ಚೇಂಜ್ ಆಗಿತ್ತು. ಸೊ ಚಿಂಟು ಪಪ್ಪನೇ ಬರ್ತೀನಿ ಅಂತ ಹೇಳಿದ್ನಂತೆ. ಸೊ ಇವಾಗ ನಾವೆಲ್ಲ ಚಿಂಟು ಪಪ್ಪ ಜೊತೆನೇ ಇನೋವಾ ಕಾರಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಬೇಗ ಬೇಗ ರೆಡಿ ಆಗೋಣ. ನೀನು ಆಫ್ ಮಾಡು. ಎಷ್ಟು ಇರಿಟೇಟ್ ಮಾಡ್ತಾ ಇದ್ರು, ನಗಾಡಬೇಕು ನೋಡಿ ಗೈಸ್. ಇವಾಗ ಚಿಂಟು ಸ್ಕೂಲಿಂದ ಬಂದೆ, ಒಂದು ರಿಸಲ್ಟ್ಸ್ ನೋಡಿಕೊಂಡು. ಈಗ ಒಂದು ಕಡೆ ಫಂಕ್ಷನ್ಗೆ ಹೋಗ್ಬೇಕು, ಸೊ ಅದಕ್ಕೆ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಅದಕ್ಕೇ ಮುಂಚೆನೇ ರೆಡಿ ಆಗಿಬಿಟ್ಟೆ. ಸೊ ಏನು ಕ್ಲೀನಾಗಿ ಹೇರ್ ಸೆಟ್ ಎಲ್ಲ ಮಾಡಿರಲಿಲ್ಲ, ಈಗ ಬಂದು ಮಾಡಿಕೊಂಡೆ. ಹೇಗಂತ ಇದ್ದೀನಿ, ಅರ್ಜೆಂಟಾಗಿ ಹೋಗ್ಬಿಟ್ಟೆ. ಅವನು ನನ್ನ ಮಗ, ಅಮ್ಮ ಅಲ್ಲಿ ನನ್ನ ಫ್ರೆಂಡ್ ಇಷ್ಟು ಟೈಮಿಗೆ ಬರ್ತಾನೆ, ನಾನು ಅಲ್ಲಿ ಹೋಗಲೇಬೇಕು ಅರ್ಜೆಂಟು, ಹಂಗೆ ಅಂತ ಕರ್ಕೊಂಡು ಹೋಗ್ಬಿಟ್ಟ. ಸೊ ಹಾಗಾಗಿ ಏನೂ ರೆಡಿ ಆಗೋಕ್ಕಾಗಲಿಲ್ಲ, ಹಾಗೆ ಹೆಂಗಿದ್ದಲ್ಲ ಹಾಗೆ ಹೋಗ್ಬಿಟ್ಟೆ.
ಸೊ ಈಗ ನಾನು ಚಿಂಟು ಪಪ್ಪ ಚಿಂಟು ಅಜ್ಜಿ ಎಲ್ಲರೂ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರ್ತೀವಿ. ಬನ್ನಿ ಹೋಗೋಣ. ನೋಡಿ ಹೀಗೆ ಕಾಣ್ತಾ ಇದ್ದೀನಿ. ನಂದು ಡೈಮಂಡ್ ಮಂಗಲಸೂತ್ರ ತೆಗೆದ್ಬಿಟ್ಟೆ, ಯಾಕೆಂದರೆ ಎರಡೂ ಕ್ಲಬ್ ಆಗ್ತಾ ಇತ್ತು. ಸೊ ಹಾಗಾಗಿ ಬೇರೆದು ಲೈಕ್ ನಾರ್ಮಲ್ ಮಂಗಲಸೂತ್ರ ಹಾಕ್ಕೊಂಡಿದ್ದೀನಿ. ನಿಜ ಹೇಳಬೇಕು ಅಂದರೆ ನನಗೆ ಎಲ್ಲೋಗೋಕ್ಕೂ ಮನಸ್ಸಿಲ್ಲ, ಆದರೂ ಸಹ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಆಮೇಲೆ ಅದನ್ನೇ ಹೇಳ್ತಾರೆ, ನೀನೇ ಎಲ್ಲೂ ಬರಲ್ಲ, ನೀನೇ ಏನಕ್ಕೂ ಬರಲ್ಲ ಅಂತ. ಹಾಗಾಗಿ ನಾನು ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ, ಹಾಂ ಅಂತಲೇ ಹೇಳ್ತೀನಿ. ಹೊರಡೋದೇನೋ ಹೊರಟ್ಬಿಟ್ಟೆ, ಆದರೆ ಗೊತ್ತಲ್ಲ ನಿಮಗೆ. ಸೊ ಚಿಂಟು ಪಪ್ಪ ಜೊತೆ ಹೋಗ್ತಾ ಇದ್ದೀವಿ ಅಂದರೆ ಮ್ಯೂಟಲ್ಲೇ ಹೋಗಬೇಕು. ಆ್ಯಂಡ್ ಅದು ಮಾತ್ರ ಅಲ್ಲ, ಆ್ಯಂಡ್ ಮೋರ್ ಓವರ್ ಅಲ್ಲಿ ಹೋದ್ಮೇಲೆ ಆ್ಯಕ್ಚುಲಿ ನನಗೆ ಅಲ್ಲಿ ಯಾರು ಪರಿಚಯನೇ ಇಲ್ಲ, ಟು ಬಿ ಹಾನೆಸ್ಟ್ ಹೇಳಬೇಕು ಅಂದರೆ. ಎಲ್ಲರೂ ಲೈಕ್ ಮುಖ ಪರಿಚಯ ಇದೆ, ಯಾರ್ಯಾರು ಏನೇನು ಸಂಬಂಧ ಅಂತ ಎಲ್ಲ ಚೆನ್ನಾಗಿ ಗೊತ್ತು. ಆದರೆ ನನಗೆ ಯಾರು ಪರಿಚಯ ಇಲ್ಲ, ನಾನು ಯಾರ ಜೊತೆನೂ ಮಾತಾಡಲ್ಲ. ಏಕೆಂದರೆ ನಾನು ಎಲ್ಲೂ ಹೊರಗಡೆ ಹೋದವಳೇ ಅಲ್ಲ. ಇಲ್ಲಿ ಮದುವೆ ಆಗಿ ಬಂದಮೇಲೆ 15 ಇಯರ್ಸಿಂದ ನಾನಾಯಿತು ಮನೆ ಆಯಿತು ಇಷ್ಟೇ. ಗಂಡನೂ ಒಂದು ಹೊರಗಿನ ಪ್ರಪಂಚಕ್ಕೆ ಕರ್ಕೊಂಡು ಎಲ್ಲೂ ಹೋಗಿಲ್ಲ. ಆ್ಯಂಡ್ ಇವ್ರುಗಳು ಸಾಮಾನ್ಯವಾಗಿ ಎಲ್ಲೂ ಹೋಗಲ್ಲ. ಇನ್ನು ಒಂದೆರಡು ಮನೆ ರಿಲೇಟಿವ್ಸ್ ಅಷ್ಟೇ ನಾವು ಜಾಸ್ತಿ ಹೋಗೋದು. ಒಂದು ಚಿಂಟು ಅಜ್ಜಿದು ತಮ್ಮನ ಮನೆ, ಇನ್ನೊಂದು ಚಿಂಟು ಅಜ್ಜಿದು ತಂಗಿ ಮನೆ. ಸೊ ಇವರಿಬ್ಬರು ಪರಿಚಯ ಇದೆ. ಅಲ್ಲೂ ಸಹ ನಾನು ಹೋದರೂ ಏನು ಜಾಸ್ತಿ ಮಾತಾಡಲ್ಲ, ಬಿಕಾಸ್ ನಾನೊಂದು ಮಾತಾಡೋದು ಅವರೊಂದು ತಿಳ್ಕೊಳ್ಳೋದು ಅವೆಲ್ಲ ನನಗಿಷ್ಟ ಆಗಲ್ಲ. ನಂಗೆ ಮುಂಚೆನೇ ನಂಗೆ ಯಾರ ಮನಸ್ಸಿಗೂ ನೋವು ಮಾಡೋಕ್ಕೆ ಇಷ್ಟ ಆಗಲ್ಲ. ಅಂಥದ್ರಲ್ಲಿ ಗೊತ್ತೋ ಗೊತ್ತಿಲ್ದನೋ ಮಾತಾಡಿ ಯಾರಿಗಾದ್ರೂ ಹರ್ಟ್ ಆದರೆ ನನಗೆ ಅದೆಲ್ಲ ಬೇಡ ಅನಿಸುತ್ತೆ. ಹಾಗಾಗಿ ನಾನು ಸೈಲೆಂಟಾಗಿರ್ತೀನಿ, ನಾ ಹೋಗ್ತೀನ, ಊಟ ಮಾಡ್ತೀನಿ, ಬರ್ತೀನಿ ಅಷ್ಟೇ. ಅದೇ ನಾನು ನಮ್ಮಮ್ಮನ ಜೊತೆ ನಮ್ಮಮ್ಮನ ಮನೆಗೆ ಹೋದರೆ ಯದ್ವಾ ತದ್ವಾ ಮಾತಾಡ್ತೀವಿ. ಲೈಕ್ ಎಲ್ಲದನ್ನು ಬೇಕು ಬೇಡ ಎಲ್ಲ ಮಾತಾಡ್ತೀವಿ. ಜಗಳ ಆದರೂ ಪರವಾಗಿಲ್ಲ, ಯಾರು ಮುನಿಸ್ಕೊಂಡ್ರೂ ಪರವಾಗಿಲ್ಲ ಅಂತ ಮಾತಾಡ್ತೀನಿ. ಬಟ್ ಇಲ್ಲಿ ಹಾಗಲ್ಲ, ನಾನು ಬಾಯೇ ಬಿಡಲ್ಲ. ಸುಮ್ಮನೆ ಹೋಗೋದು, ಸುಮ್ಮನೆ ಬರೋದು, ರೆಡಿಯಾಗಿ ಹೋಗಿ ಅಲ್ಲಿ ಬೊಂಬೆ ಥರ ಕೂತ್ಕೊಂಡು ಮತ್ತೆ ವಾಪಸ್ ಬರೋದು. ನಾನು ಯಾರ ಮನೆಗೆ ಹೋದ್ರೂ ತುಂಬ ಚೆನ್ನಾಗಿ ಮಾತಾಡಿಸಿ ನೋಡ್ಕೊತಾರೆ. ಐ ಮೀನ್ ಟು ಸೇ ಏನು 24/7 ಮಾತಾಡ್ತಾರೆ ಅಂತ ಅಲ್ಲ, ತುಂಬ ಚೆನ್ನಾಗಿ ಸತ್ಕಾರ ಮಾಡ್ತಾರೆ, ಪ್ರೀತಿಯಿಂದ ಕಳಿಸ್ಕೊಡ್ತಾರೆ. ಸೊ ಅದು ನಂಗೆ ಖುಷಿ ಆಗುತ್ತೆ. ನನಗೆ ಎಷ್ಟೋ ಸಲ ಅನಿಸುತ್ತೆ, ಇಲ್ಲಿ ಏನಾಗ್ತಾ ಇದೆ, ನಾನು ಯಾಕೆ ಇಲ್ಲಿದ್ದೀನಿ, ಆ್ಯಂಡ್ ಐ ಮೀನ್ ನಂಗೆ ಗೊತ್ತಾಗ್ತಾ ಇಲ್ಲ, ಯಾಕೆ ಎಲ್ಲರೂ ಹೀಗೆ ಅಥವಾ ಯಾಕೆ ನಾನು ಹೀಗೆ ಅಂತ ತಲೆ ಒಳಗೆ ನೂರಾರು ಕ್ವೆಶ್ಚನ್ ರೈಸ್ ಆಗುತ್ತೆ ಗೈಸ್. ಮುಂಚೆ ಎಲ್ಲ ನಾನು ನೇಚರ್ನ ಅಷ್ಟು ಫೀಲ್ ಮಾಡ್ತಾ ಇರಲಿಲ್ಲ, ಆದರೆ ನಾನು ಮದುವೆ ಆಗಿ ಬಂದ ಮೇಲೆ ಇಲ್ಲಿ ನೇಚರ್ ನೋಡಿ ನೋಡಿ ನನಗೆ ತುಂಬಾ ಫೀಲ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ನಾವೇನಿದ್ದೀವಲ್ಲ ಮನೆ, ಸೊ ಆ ವಾತಾವರಣವೂ ಸಹ ತುಂಬ ಯಾವಾಗಲೂ ಕೂಲಾಗೇ ಇರುತ್ತೆ. ಇವೊಂದು ಹೆವಿ ಟೆಂಪ್ರೇಚರ್, ಹೈ ಟೆಂಪರೇಚರ್ ಇದ್ದರೂ ಸಹ ನಮ್ಮ ಮನೆ ಹತ್ರ ಶಾಂತವಾಗಿರುತ್ತೆ. ಅದು ನನಗಿಷ್ಟ ಆಗುತ್ತೆ. ತುಂಬ ಜನಕ್ಕೆ ನನ್ನ ಹಸ್ಬೆಂಡ್ ಬಗ್ಗೆ ಕ್ಯೂರಿಯಾಸಿಟಿ ಇದೆ ಅಲ್ಲ. ಸೊ ನೋಡಿ ಚಿಂಟು ಪಪ್ಪ ಡ್ರೈವ್ ಮಾಡ್ತಾ ಇದ್ದಾನೆ. ಸೊ ನಾವೆಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದಮೇಲೆ ನಾವೇನು ಬಂದಿದ್ದೀವಲ್ಲ ಡೆಸ್ಟಿನೇಷನು, ಇಲ್ಲಿ ನೇಚರ್ ನೋಡಿ ಎಷ್ಟು ಚೆಂದ ಇದೆ. ಇದು ಬ್ಯಾಕ್ ಸೈಡ್ ವ್ಯೂ, ಆ್ಯಕ್ಚುಲಿ ಫ್ರಂಟ್ ಸೈಡ್ ವ್ಯೂನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಗೈಸ್. ಐ ಜಸ್ಟ್ ಲೈಕ್ ದಟ್. ನನಗೂ ಇದ್ದರೆ ಈ ರೀತಿಯಾಗಿ ಬೆಟ್ಟ ಇದೆಲ್ಲ ಕಾಣ್ತಾ ಇರಬೇಕು. ಇದು ಬ್ಯಾಕ್ ಸೈಡ್ ವ್ಯೂ, ಬಟ್ ಫ್ರಂಟ್ ಸೈಡ್ ವ್ಯೂ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಬೆಟ್ಟ ಕಾಣುತ್ತೆ, ಚೆನ್ನಾಗಿರುತ್ತೆ, ನೋಡ್ತಾ ಹಾಗೆ ಕುತ್ಕೊಂಡು ಬಿಡೋಣ ಅನಿಸುತ್ತೆ. ನನಗೆಲ್ಲಾದರೂ ಹೋಗಿ ಈ ರೀತಿ ಶಾಂತವಾಗಿ ಕೂತ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಎಲ್ಲಿ ಹೋಗೋದು, ಯಾರ ಜೊತೆ ಹೋಗೋದು, ಕ್ವೆಶ್ಚನ್ ಮಾರ್ಕ್. ಹೋಗಿದ್ದಾಯಿತು, ಮಾತಾಡ್ಸಿದ್ದಾಯಿತು, ಊಟ ಮಾಡಿದ್ದಾಯಿತು. ಈಗ ವಾಪಸ್ ಮನೆ ಕಡೆಗೆ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಬರ್ತಾ ಚಿಂಟೋರ ಅಜ್ಜಿದು ಅಕ್ಕ ಮತ್ತು ಅವ್ರ ರಿಲೇಟಿವ್ಸು ಸಹ ಬಂದರು. ಸೊ ಹಾಗಾಗಿ ನಾನು ಬ್ಯಾಕ್ ಸೈಡ್ ಕೂತಿದ್ದೆ, ಫುಲ್ ಬ್ಯಾಕಲ್ಲಿ. ಹಾಗಾಗಿ ಕ್ಲೀನಾಗಿ ಕ್ಯಾಪ್ಚರ್ ಮಾಡಿದೆ. ಬರುವಾಗ ಆ್ಯಕ್ಚುಲಿ ಅವನ ಆಪೋಸಿಟ್ ಆ್ಯಂಗಲಲ್ಲೇ ಕೂತಿದ್ದೆ. ಸೊ ನಿಂಗೆ ತಿರುಗಿದ್ರೆ ಸಾಕು ನಾನು ಕಾಣ್ತೀನಿ, ಆ್ಯಂಡ್ ಕಿರಿಗಣ್ಣಲ್ಲಿ ಬೇರೆ ನೋಡ್ತಾನೆ. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಬಟ್ ಬರುವಾಗ ಅಷ್ಟೇನು ತೊಂದರೆ ಆಗಲಿಲ್ಲ, ಕರೆಕ್ಟಾಗಿ ಅವ್ನು ಬ್ಯಾಕಲ್ಲೇ ಕೂತಿದ್ದೆ, ಫುಲ್ ಬ್ಯಾಕಲ್ಲಿ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಇವಾಗ ಓದು ಅಂತೀನಿ ಅಲ್ಲ, ಅದಕ್ಕೇ ಮುದ್ದು ಮಾಡೋಕ್ಕೆ ಬಂದಿದ್ದಾನೆ ಅಮ್ಮಂಗೆ. ಅಮ್ಮ ಅದು, ಅಮ್ಮ ಇದು ಅಂತ. ಗೈಸ್
ಅವಕೊಡೋ ಟೋಸ್ಟ್ ಬೇಕಂತೆ. ಈಗ ಊಟ ಮಾಡ್ಕೊಂಡು ಬಂದಿದ್ದೀವಿ. ಅದೆಂತ ಇತ್ತು, ಚೆನ್ನಾಗಿತ್ತು. ಆಯ್ತು, ಸುಮ್ನಿರು, ಜಾಸ್ತಿ ಮಾತಾಡ್ಬೇಡ. ಹ್ಮ್. ವೆಜ್ ಊಟ ತರ ಇರುತ್ತೆ. ಮಲಿಕೊಂಡೈತೆ ಮಗು. ನನ್ ನಿದ್ದೆ ಆಗ್ತಾ ಇಲ್ಲ ನನ್ಗೆ. ಇವತ್ತು ನಾನು ನಿದ್ದೆ ಮಾಡಿದ್ರೆ 10 ಅಲ್ಲ 12 ಗಂಟೆ ತನಕ ಮಲ್ಕೊಂಡ್ರು ಬಿಟ್ಬಿಡು. ಬಿಟ್ಬಿಡ್ತೀನಿ, ನೀನು ಓದ್ಬೇಡ, ನೀನು ಬಿಟ್ಬಿಡ್ತೀನಿ. ಓದ್ಕೊ. ಇಲ್ಲ, ತಿನ್ಬೇಕು ನಾನು. ಇವತ್ತು 7 o'clock ಟ್ಯೂಷನ್, ನಾಟ್ 7:30. ಯಾಕೆ? ನನ್ಗೇನ್ ಗೊತ್ತು, ರೀಸನ್ ಹೇಳ್ತಾರೆ ಅವ್ರು ಯಾಕೆ ಎತ್ತ ಏನಂತ. ಜಸ್ಟ್ ದೇ ಟೆಲ್ ಅಸ್ ಅ ಟೈಮಿಂಗ್. ಯಾಕೆ 3 ಗಂಟೆಗೆ ಇಡ್ಬೇಕಿತ್ತು? ಕೇಳು, ಹೋಗು. ಕೊಡಲ್ಲ, ಬಾವಲ್ಲ 7 ಗಂಟೆಗೆ. ಏನ್ ಇನ್ನು 3:30 ಕಣೋ, ಈಗೆಂತ ಅವಘಡ ಮಾಡ್ಕೋತಿಯಲ್ಲ ಈ ಅವಘಡ. ಬಟ್ಟೆ ಚೇಂಜ್ ಮಾಡೋಣ. ತಿನ್ಬೇಕು ಅನ್ನಿಸ್ತಿದೆ. ಇಷ್ಟೋ ತನಕ ಗೈಸ್ ಬಂದ್ಬಿಟ್ಟು ಕೇಕ್ ತಿಂದ. ನಿನ್ನೆ 1/4 kg ಕೇಕ್ ತಂದಿದ್ದೀನಿ. ಇವತ್ತು ಎಷ್ಟಿದೆ ಗೊತ್ತಿಲ್ಲ, ನೋಡ್ತೀನಿ ಬನ್ನಿ. ಪುರಿ ತಿನ್ನೋಕೆ ಉಟ್ಬಿಟ್ಟವನೆ. ನೋಡಿ ಗೈಸ್, 1/4 kg ಕೇಕಲ್ಲಿ ಇಷ್ಟೇ ಇರೋದು. 100 ಗ್ರಾಮ್ ಕೇಕ್ ಇದೆ. ಅಯ್ಯಪ್ಪ ಗೈಸ್, ನಾನು ತಿಂತೀನಿ. ಗೈಸ್ ಬನ್ನಿ, ನಾನು ಕೇಕ್ ತಿಂತೀನಿ. ಅಮ್ಮ ಮಗ ಇಬ್ರು ಸೇರ್ಕೊಂಡು ಒಳ್ಳೆ ಕಾಂಪಿಟೇಷನ್ ಅಲ್ಲಿ ತಿನ್ನೋ ತರ ತಿಂತೀವಿ ಕೇಕ್ನ. ಆಲ್ಮೋಸ್ಟ್ 1 ತಿಂಗಳಿಂದ ಹಿಂಗೆ ತಿಂತಾ ಇದೀವಿ ನೋಡಿ. ಮುಖ ತೊಳ್ಕೊಬೇಕು, ಫುಲ್ ಆಯಿಲಿ ಆಗಿದೆ. ನನಗೆ ಒಂದೊಂದ್ಸಲ ಅನ್ಸುತ್ತೆ, ಏನು ದುಡ್ಡು ಮಾಡಿ ಎಲ್ಲೋಗಿ ಏನು ಪ್ರಯೋಜನ, ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು ಅಂತ. ನಿಮಗೂ ಯಾವಾಗಲಾದ್ರೂ ಹಿಂಗೆ ಅನ್ಸುತ್ತಾ? ಕಮೆಂಟ್ ಮಾಡಿ. ಅಲ್ಲೊಂದಿದೆ ನೋಡು, ಡ್ರೆಸ್ಸಿಂಗ್ ಮಿರರ್ ಹತ್ರ. ನನ್ನ ಮಗಂಗೆ ನಾನು ಎಷ್ಟು ಓದು ಅಂತೀನಿ ಗೊತ್ತಾ. ಮುದ್ದು ಮಾಡ್ಕೊಂಡು ಸಾಂಗ್ ಕೇಳೋದು ಇಂಥವೇ ಮಾಡ್ತಾನೆ. ಹೆಂಗೆ ಟೈಮ್ ಪಾಸ್ ಮಾಡ್ತಾನೆ ಅಂದರೆ, ನನ್ನನ್ನು ಹಾಗೆ ಮಾತಲ್ಲೇ ಮರಳು ಮಾಡಿಬಿಡ್ತಾನೆ. ಕೊಡು, ಮುತ್ತು ಕೊಡು. ನಾನು ಏರ್ಪಾಡ್ಸ್ ತೊಗೊಂಡ್ಬಿಡ್ತಾನೆ, 2 ಕಿವಿಗೂ ಹಾಕೊಂಡು ನಾಯ್ಸ್ ಕ್ಯಾನ್ಸಲೇಷನ್ ಹಾಕೋತಾನೆ. ನಾನು ಎಷ್ಟು ಇಲ್ಲಿ ಬಡ್ಕೊಂಡ್ರು ಅವನಿಗೆ ಕೇಳಿಸಲ್ಲ. ಆರಾಮಾಗಿ ಸಾಂಗ್ ಕೇಳ್ಕೊಂಡು ಕೂತಿರ್ತಾನೆ. ಚೆನ್ನಾಗಿ ಕಾಣ್ತಾ ಇದೆಯಾ ಗೈಸ್? ಇಯರಿಂಗ್ಸ್, ನೆಕ್ಲೆಸ್. ಏನಂದೆ? ಮುತ್ಕೊಡು ಅಂತ ಇದ್ದೆ. ಏನಂದೆ? ಎಷ್ಟು ತಿಂತೀಯ? ಎಷ್ಟು ತಿನ್ಬೇಕು ಅಷ್ಟೇ. ಇದೆಲ್ಲ ತಿನ್ಬಾರ್ದು. ತಿನ್ಬೇಡ, ಹೆಂಡತಿಗೆ ಒಳ್ಳೇದಲ್ಲ. ನಿನ್ ಹೆಂಡತಿಗೆ ಒಳ್ಳೇದಲ್ವಾ? ತಿನ್ಬೇಡ. ನಿನ್ ಹೆಂಡತಿಗೆ ಒಳ್ಳೇದಲ್ವಾ? ತಿನ್ಬೇಡ. ಅದಕ್ಕೆ ತಿಂತಾ ಇಲ್ಲ. ಕೊಡು ಕೊಡಲ್ವಾ? You don't love me. You don't love me ಅಲ್ಲ? ಇಷ್ಟೇ ಅಲ್ಲ? You don't love me ಅಲ್ಲ? ಕೊಡು. ಥ್ಯಾಂಕ್ ಯು. ಏನೋ ಹೇಳ್ತಾವನೆ. ಏನ್ ಪುಟ? ಶುಗರ್ ಕ್ವಿಟ್ ಮಾಡು. ಕ್ವಿಟ್ ಮಾಡೋಣ. ನಾನು ಮಾಡ್ತೀನಿ ಗೈಸ್. ನಾನು ಶುಗರ್ ಬಿಟ್ಬಿಟ್ರೆ ಶುಗರ್ ಅಲ್ಲೇ ಕಣ್ಣೀರ್ ಹಾಕುತ್ತೆ. ಹೌದು ತಾನೆ? ನಿಜ ಹೇಳಿ. ನಾನು ಡೆಂಟಿಸ್ಟ್ ಹತ್ರ ಹೋಗಲ್ಲ. ಅಂಡರ್ಸ್ಟ್ಯಾಂಡ್? ನೋ ಅಂಡರ್ಸ್ಟ್ಯಾಂಡ್. ಹೋಗ್ಬೇಕು. ಗೈಸ್, ನಾವಿವತ್ತು ಈವ್ನಿಂಗ್ ಸ್ನ್ಯಾಕಿಗೆ ಅವಕಾಡೋ ಟೋಸ್ಟ್ ಮಾಡ್ತಾ ಇದ್ದೀವಿ. ಬನ್ನಿ, ಅದೇ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಳ್ಕೋಬೇಕು ಆನಿಯನ್. ತಮಿಳು ತೊಳಿತೀನಿ. ಇದಂತ ಶಾರ್ಪೇ ಇಲ್ಲ. ನನಗೆ ಗೊತ್ತಾ ಇದು? ಅಂದ್ರೆ
ಶಾಪ್ ಮಾಡಕ್ಕಾಗಲ್ಲ. ನಾವು ದಿವಸ ಮಾಡಲ್ಲ. ಮಂದ ನಿಂತ ಏನು ಮಾಡಿಲ್ಲ ಅವನು, ನಾಟಕ ಆಡ್ತಾವನೆ. ನಾನು ಚಾಪ್ ಮಾಡ್ದವನು. ಏನವ ನಿನ್ಗೆ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂತ. ಚಾಪ್ ಮಾಡಕ್ಕೆ ಮಾಡಿರೋದ್ ನಾನು. ಹಾಗಾದ್ರೆ ನಿನ್ ಕಣ್ಣೀರ್ ಬರ್ಬೇಕಿತ್ತ ನಂಗ. ಅದ್ ನಾಟಕದ ಅಲ್ಲ ಮಾಡ್ಬೇಕು ರೆಕಾರ್ಡು ಅಂದಾಗ್ಲೂ ನೀನು ಹಾಕೊಂಡ್ ತೆಗಿತೀಯಲ್ಲ ನೀನ. ಅಂದ್ರೆ ಶೋ ಮಾಡೋದಿಲ್ಲ ನನ್ ಮಗ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾನೆ ಅಂತ ತೋರ್ಸೋಣ ಅಂದ್ರೆ. ನನಗೂ ನನ್ನ ಮಗಂಗೂ ಗೊತ್ತಾಗ್ಲಿಲ್ಲ ಕಾಯಿ ಇರೋದು ಅವಕಾಡೋ ಕಟ್ ಮಾಡಬಾರ್ದು ಅಂದ್ಬಿಟ್ಟು. ನೋಡಿದ್ರೆ ಅದು ಕಾಯಿ. ಸೊ ಆಮೇಲೆ ಕಟ್ ಮಾಡಿದ್ಮೇಲೆ ಗೊತ್ತಾಯ್ತು ಅದು ಸರಿಯಾಗಲ್ಲ. ಏನದು ವಾಟ್ ಯು ಕಾಲ್ ಟೋಸ್ಟಿಗೆ ಸರಿ ಹೋಗಲ್ಲ, ಅದು ಕರೆಕ್ಟಾಗಿ ಸ್ಮ್ಯಾಶ್ ಆಗಲ್ಲ ಅಂತ. ಇನ್ನೂ ಗಟ್ಟಿನೇ ಇತ್ತು. ಸೊ ಏನು ಮಾಡಿದ್ವು, ಹಾಗೆ ಎತ್ತಿಟ್ಬಿಟ್ವು ಅದನ್ನ. ಗೈಸ್, ಅವಕಾಡೋ ಪ್ಲಾನ್ ಫ್ಲಾಪ್ ಆಯ್ತು. ತೆಗ್ಯ ಬಿಡ. ಸಾರಿ ಕೇಳು ಗೈಸ್, ಅವಕಾಡೋ ಅದೇನಾದ್ರು ಚೆಲ್ಲಿದ್ರೆ ನೀನೇ ಕ್ಲೀನ್ ಮಾಡ್ಬೇಕ. ಸಾರಿ ವಾಸನೆ ಹಪ್ಪ. ಸಾರಿ ಕೇಳು. ಯಾವ್ದನ್ ಮಗ ಸಾರಿ. ಗೈಸ್, ಅವಕಾಡೋ ಪ್ಲಾನು ಫ್ಲಾಪ್ ಆಯ್ತು. ಕೊಚ್ಚದ. ಇವಾಗ ಬ್ರೆಡ್ ಆಮ್ಲೆಟ್ ಮಾಡ್ಕೋತಾ ಇದೀವಿ. ಬ್ರೆಡ್ ಸ್ಯಾಂಡ್ವಿಚ್, ಬ್ರೆಡ್ ಆಮ್ಲೆಟ್. ನೋಡಿ ಅದನ್ನ ಬಿಸ್ಕೋಸ್ ಮಾಡ್ತಿದ್ದಾನೆ. ಅವನ್ಗೆ ಬಿಸ್ಕಿ ಕುಡ್ದ ಒಂಥರ ಆಡ್ತಾವನೆ. ಕೊಡ್ಸದ ಬನ್ನಿ ಈಗ ಸ್ಯಾಂಡ್ವಿಚ್ನ ಬ್ರೆಡ್ನ ಟೋಸ್ಟ್ ಮಾಡೋಣ. ಅವನಿಗೆ ಬೆಣ್ಣೆನೇ ಬೇಕಂತೆ, ಬಟರೇ ಬೇಕಂತೆ. ಬಟರಲ್ಲಿ ಟೋಸ್ಟ್ ಮಾಡ್ತಾ ಇದ್ದೀನಿ. ನಂಗೆ ಬಟರೇ ಬೇಕು. ಏನೀಗ ಇವನ್ ಕೈಗೆ ಬಟರ್ ಕೊಟ್ಬಿಟ್ರೆ ಹಿಂದಕ್ಕೆ ಮುಂದಕ್ಕೆ ಅನ್ಬಿಟ್ಟು ಬಟರ್ ಹಾಕ್ತಾನೆ ಇರ್ತಾನೆ. ರಿಯಾಕ್ಷನ್ಸ್. ಅಯ್ಯಯ್ಯೋ, ಸಾಕು, ಮತ್ತೆಷ್ಟು ಹಾಕ್ತೀಯ? ಐ ಡೋಂಟ್ ಲೈಕ್. ಎಷ್ಟು ತಿಂತೀಯೋ? ಇದ್ರ ಮೇಲೆ ಹಾಕ್ಬಿಡು, ಅವಾಗ ಬ್ರೆಡ್ ಮಧ್ಯಕ್ಕಾಗುತ್ತೆ, ಮೇಲ್ಗಡೆ ಆಮ್ಲೆಟ್ ಹಾಕಬೇಕಾಗುತ್ತೆ. ಎಷ್ಟು ಹಾಕ್ತಿ? ಹಾಕಿದ್ದೆ ನಾಳೆ. ಹೌದಾ? ಹಾ, ಹಾಕಿ ಮುಚ್ಚಾಕಿದ್ದ. ಅಯ್ಯಯ್ಯೋ, ಎಕ್ಸ್ಟ್ರಾ ಆಯ್ತು ಬಿಡು, ಪರವಾಗಿಲ್ಲ, ಒಳ್ಳೇದಾಯ್ತು. ಗೈಸ್ ನೋಡಿ, ಬ್ರೆಡ್ ಆಮ್ಲೆಟ್ ರೆಡಿ ಆಯ್ತು. ಎಷ್ಟು ಯಮ್ಮಿ ಕಾಣ್ತಾ ಇದೆ ಅಲ್ಲ, ತಿನ್ನಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ನನ್ನ ಮಗ ಎಷ್ಟು ಚಂದ ಮಾಡ್ತಾನೆ ಅಂತ. ಸಾಕು. ಜೊತೆಲಿ ನಾನಿದ್ರೆ ಏನ್ ಬೇಕಾದ್ರೂ ಮಾಡ್ಕೊಂಡು ತಿಂತಾನೆ. ಅದೇ ನಾನಿಲ್ಲ ಅಂದ್ರೆ ಅವ್ನಿಗೆ ಏನೂ ಮಾಡ್ಕೊಳಕ್ ಇಷ್ಟ ಆಗಲ್ಲ, ಗೊತ್ತಾ. ನೋಡಿ ಗೈಸ್, ಫೈನಲಿ ಬ್ರೆಡ್ ಆಮ್ಲೆಟ್ ರೆಡಿ ಆಯ್ತು. ಬನ್ನಿ ತಗೊಂಡೋಗಿ ತಿನ್ನೋಣ. ನನ್ನ ಮಗ ನಾನು ಎಷ್ಟು ಕೋತಿಗಳ ತರ ಆಡ್ತೀವಿ ಗೊತ್ತಾ. ನಂಗೆ ಅದು ಸರಿ ತಿನ್ಕೋ, ಸರಿ ಹೋಗುತ್ತೆ. ನಾನು ಏನ್ ತಿಂತೀನಿ? ಆಕ್ಚುಲಿ ಇಷ್ಟೇ ತಿಂದ್ರೆ ಚೆನ್ನಾಗಿರ್ತಾ ಇತ್ತು. ಈ ನನ್ನ ಮಗ ಇನ್ನೊಂದು ಸ್ವಲ್ಪ ಹೈ ಲೆವೆಲಾಗಿ ಮಾಡ್ತಾ ಇದ್ದಾನೆ. ಸಾಸ್ ಎಲ್ಲ ಹಾಕಿ ನೋಡೋಣ ಹೇಗೆ ಬರುತ್ತೆ ಅಂತ. ನನ್ನ ಮಗ ಎಲ್ಲ ಮಾಡಿಟ್ಟು ಗಲೀಜು ಮಾಡಿಟ್ಟು ಹೋಗ್ಬಿಡ್ತಾನೆ. ನಾನೆಲ್ಲ ಕ್ಲೀನ್ ಮಾಡಬೇಕು ಕುತ್ಕೊಂಡು. ಎಲ್ಲ ಕ್ಲೀನ್ ಮಾಡಿ ಇಟ್ಟೆ. ಬನ್ನಿ ಹೋಗೋಣ. ಒಟ್ಟು 5 ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡಿದ್ದೀವಿ. ಅವ್ನು ಬರೀ 2 ಹಾಕೋ ಬಂದಿದ್ದಾನೆ, ನಂಗೆ ಸಾಕಮ್ಮ ಅಂತ. ನಾನಿಲ್ಲ, ಇಬ್ರು ಸಮ ತಿನ್ಬಿಡೋಣ ಆಯ್ತಾ ಅಂತ ಇದ್ದೀನಿ. ಗೈಸ್, ಅಮ್ಮ ಮಗ ಸ್ನ್ಯಾಕ್ಸ್ ತಿಂತಾ ಇದ್ದೀವಿ. ಟೈಮ್ ಬಂದು 5:30. ಹೇಗಿದೆ ಚಿಂಟು? ಇಸ್ ಇಟ್ ಗುಡ್? ಬಿಸಿ ಬಿಸಿ ಇದ್ರೇನೆ ಚಂದ. ಖಾರ ಇಲ್ಲ. ಚೆನ್ನಾಗಿದೆ ಗೈಸ್. ಯಾವ ಮೆಕ್ಡೊನಾಲ್ಡ್ಸ್ ಇಲ್ಲ, KFCನೂ ಇಲ್ಲ. ವಾಟ್ ಯು ಸೇ ಬೇಬಿ?
ನೋ ನೋ ನೋ, ಮೆಕ್ಡಾನಲ್ಡ್ಸ್ KFC ಆ ಥರದ ಜಾಗದಲ್ಲೇ ಇರುತ್ತೆ, ಇದು ಇದ್ರ ಜಾಗದಲ್ಲೇ ಇರುತ್ತೆ. ಯಾವ್ದನ್ನು ಕಂಪೇರ್ ಮಾಡಕ್ಕಾಗಲ್ಲ. ಗೈಸ್, ಚಿಂಟು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ. ಗೈಸ್, ನಿನ್ನೆ ಒಂಥರ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ದ, ಈಗ ಒಂಥರ ಬಂದವನೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ. ನಮ್ಮ ಅಮ್ಮ ಗೈಸ್ ನೋಡಿ, ಅವ್ನು ಹಾಕಿದ್ ಬನಿನ್ ಸ್ಮೆಲ್ ಮಾಡು ಅಂತಿದ್ದಾನೆ. ಲಿಟ್ರಲಿ ಟ್ರಸ್ಟ್ ಐ ಡೋಂಟ್ ಲೈಕ್. ಜಸ್ಟ್ ಟ್ರೈ ಇಟ್ ಒನ್ಸ್. ನೀನೇ ಟ್ರೈ ಮಾಡಿ, ಮೂಸ್ಕೋ ತಡಿ, ಮೂಸ್ಕೋ. ಬೇಸಿದ ಅವಂದೇ ಬನಿಯನ್ನು ಬೆಳಗ್ಗೆ ಹಾಕಿದ್ದ, ಮೂಸ್ಕೊಂಡು ಚೆನ್ನಾಗಿ ಫ್ರಾಗ್ನೆನ್ಸ್ ತಗೋತಾ ಇದ್ದಾನೆ. ಹಾ, ಹಂಗೆ ಇರು. ಆಯ್ತು, ಚೆನ್ನಾಗಿತ್ತು. ಅಮ್ಮ, ನಂದು ನೀನ್ ಯಾಕೆ ಬೀಸ ಹಾಕ್ತೆ ನೀನು? ಕ್ವಾಲಿಟಿ ಆಯ್ತು. ಇಟ್ಕೊಂಡಿದ್ದೀನಿ ನಾನು. ಆಯ್ತು, ಅಷ್ಟೋ ತನಕನೂ ಇಟ್ಕೊತೀನಿ. ಎಷ್ಟೋ ತನಕ ಇಟ್ಕೊತೀಯ ನೋಡೋಣ. ಗೈಸ್ ನೋಡಿ, ಇಂತ ಲೂಸ್ ಯಾರಾದ್ರೂ ನೋಡಿದೀರಾ ಜಗತ್ತಲ್ಲಿ? ಹಾಕಿರೋ ಬಟ್ಟೆನ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ನೋಡಿ, ಇಂಥ ಮಕ್ಳು ನೋಡಿದೀರಾ? ಚೆನ್ನಾಗಿದ್ಯಾ? ವಾಂತಿ ಮಾಡಿದ. ಮಾಡು ಮಾಡು ಮಾಡಲೇ. ಸಾಯಿಸ್ಬಿಟ್ಟ ಗೈಸ್. ಆಯ್ತು, ಓದ್ಕೋ. ಬಂದ ಈಗ ಕ್ವಾಲಿಟಿ ಟೈಮ್. ನೋಡಿ ಗೈಸ್, ಓದ್ಕೋ ಅಂದ್ರೆ ಕ್ವಾಲಿಟಿ ಟೈಮ್ ಅಂತ ಬರ್ತಾನೆ. ನಾನು ಎಂತ ಮಾಡ್ಲಿ ಹೇಳಿ? ಎಲ್ಲಿ ಎಷ್ಟಿಟ್ನೋ ಗೊತ್ತಿಲ್ಲ, ಕ್ವಾಲಿಟಿ ಟೈಮ್ ಅಂತೆ. ಅಯ್ಯೋ ಕತೆ, ಏನೇನೆಲ್ಲ ಜನಗಳು ಹುಡುಕತಾರೆ. ಬರೀ ತಿನ್ನೋದೆ. ಕೊನೆದಿದೆ ಲಾಸ್ಟ್. ಅದ್ ತಿಂದ್ಬಿಟ್ಟು ಆ ಖಾಲಿ ಕವರ್ನು ಅಲ್ಲೇ ಇಡ್ತಾನೆ. ನೋಡಿ, ಎಷ್ಟು ಸೋಮಾರಿ ಬಡ್ಡೆತದು ಇದು ಅಂತ. ಏನಂದ್ರೆ ನಂಗರ್ಧ ನಿಂಗರ್ಧ. ಯಾಕೆ ನಿಂಗರ್ಧ? ನೀನ್ ನನಗೆ ಬ್ರೆಡ್ ಮಾಡ್ಕೊಟ್ಟೆ. ನಾನು ಬ್ರೆಡ್ ಮಾಡ್ಕೊಟ್ಟೆ. ನನ್ ಮುಂದೆ ತಗೋ. ನಾನು ಅರ್ಧ ಬ್ರೆಡ್ ಕೊಟ್ಟಿದ್ದೀನಿ ನನ್ನ ಶೇರಿಂಗ್ ಅಲ್ಲಿ. ನಾನ್ ಕೊಡು ಅಂತಿದ್ನ. ಕೊಟ್ಟಿದ್ದೀನಿ ನಾನು. ನೋಡಿ ಗೈಸ್, ಇಲ್ಲೇ ಹಾಕ್ದ ಮಂಚದ ಮೇಲೆ. ಇದು ಮಂಚನೋ ಡಸ್ಟ್ಬಿನ್ ಒಂದು ಗೊತ್ತಾಗ್ತಾ ಇಲ್ಲ. ಯಾರು ಏನ್ ಎಸ್ದ? ತಿನ್ಕೊಂಬಿಟ್ಟ ಗೈಸ್. ಕೊಡು ತಿಂದೆ ಅಲ್ಲ, ಹೋಗೋ. ಕೊಡು. ಕೊಡೋಕೆ ಇಷ್ಟ ಅಲ್ಲ ಗೈಸ್. ಶೋಡ್ ಇಸ್ ನೇಚರ್. ಕಂಜೂಸ್ ಗೈಸ್ ಇವನು. ತಿನ್ನೋದು ಚೆನ್ನಾಗಿರೋದು ಕೊಡೋದಿಲ್ಲ ಗೈಸ್ ಇವನು. ಅದೇ ಚೆನ್ನಾಗಿಲ್ದಿರೋದು, ಸೇರ್ದೇ ಇರೋದು, ಅಮ್ಮ ತಕೋ ಅಮ್ಮ, ನನ್ ಮುದ್ದು ಅಮ್ಮ ಅಂತ ಕೊಡ್ತಾನೆ. ನೋಡಿ ಗೈಸ್, ಗೊತ್ತಾಯ್ತಾ? ಹಂಗೆ ಗಂಟ್ಲಲ್ಲಿ ಸಿಗಾಕೊಂಡ್ಬಿಡ್ಬೇಕು ಅದು. ಏಯ್, ಹೊರಗ್ ತಕೊಂಡ್ ನಿಧಾನಕ್ ತಿನ್ನು, ಹಂಗೆ ಆಗ್ಬಿಟ್ಟತ್ತ. ನನ್ ನಗಾಡ್ಬೇಡ. ಕರಿಯ ಐ ಲವ್ ಯು ಸಾಂಗ್ ಕಣ. ಕರಿಯ ಐ ಲವ್ ಬಿಡ, ಹೋಯ್ತು ನನ್ನ ಮೊಬೈಲ್. ಇವಾಗ ಮುನಿಸ್ಕೊಂಡು ಕೆಳಗಡೆ ಹೋಗಿ ಮಲ್ಕೊಂಡಿದ್ದಾನೆ. ನೋಡಿ ಎಷ್ಟು ಆಟ ಆಡ್ತಾನೆ ಅಂದರೆ ಬರೀ ಕಿತಾಪತಿಗಳು. ಆಯ್ತಾ,
ನೋಡಿ ಇವಾಗ ಚಿಂಟುಗೆ ಹೆಂಗೆ ಭಯ ಬೀಳಿಸ್ತೀನಿ ಅಂತ ಒಂದ್ ಕ್ಷಣ ಅವನು ಫುಲ್ ಭಯ ಆಗ್ಬಿಟ್ಟ. ಹಿಂಗೆ ಆಟಾಡ್ತಾ ಟ್ಯೂಷನ್ ಟೈಮ್ ಆಯಿತು. ಸೊ ಇವಾಗ ಟ್ಯೂಷನ್ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ನಾನು ಟ್ಯೂಷನ್ಗೆ ಹೋಗುವಾಗ ಅಮ್ಮ ಐಸ್ ಕ್ರೀಮ್ ತಿನ್ನೋಣ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋದ. ಅಮ್ಮ ಮಗ ಇಬ್ರು ಒಂದೊಂದು ಐಸ್ ಕ್ರೀಮ್ ತಿನ್ಕೊಂಡು ಅವನ್ನ ಟ್ಯೂಷನ್ ಹತ್ರ ಬಿಟ್ಟೆ. ಅವನಿಗೆ ನಾನು ಈಗ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಅಮ್ಮ ಮಗ ಹೊರಗಡೆ ಬಂದಾಗ ಅವನು ಮೊಬೈಲ್ ನೋಡೋ ಹಾಗಿಲ್ಲ, ನನ್ನ ಜೊತೆನೆ ಮಾತಾಡಬೇಕು ಅಂತ. ಒಳ್ಳೆ ಹ್ಯಾಬಿಟ್ ಅಲ್ಲ. ಅಮ್ಮ ಮಗ ಇಬ್ರು ಐಸ್ ಕ್ರೀಮ್ ತಿನ್ಕೊಂಡು ಡೈರೆಕ್ಟ್ ಟ್ಯೂಷನ್ಗೆ ಹೋದ್ವು. ಗೈಸ್, ಯಾಕೋ ಇವತ್ತು ಏನ್ ಮಾಡೋಕ್ಕೂ ಮನಸ್ಸಿಲ್ಲ. ಮೇ ಮಧ್ಯಾಹ್ನದ ಮೇಲೆ ಅನಿಸ್ತಾ ಇದೆ, ಲೈಕ್ ಸೋಮಾರಿತನ ಫೀಲಿಂಗು. ಸೊ ದಿನ 4 ಕಿಲೋಮೀಟರ್ ವಾಕ್ ಮಾಡ್ತಿದ್ದವಳು ಇವತ್ತು 3 ಕಿಲೋಮೀಟರ್ಸ್ನ ಹಿಂಗೆ ಕಣ್ಮುಚ್ಕೊಂಡು ವಾಕ್ ಮಾಡಿದ್ದೀನಿ. ಸಾಕಾಯ್ತು, ಸುಮ್ಮನೆ ಕುತ್ಕೊಂಡ್ಬಿಡೋಣ ಅನ್ನಿಸ್ತಾ ಇದೆ. ಸೊ ಈಗ ಸುಮ್ಮನೆ ಕುತ್ಕೊತೀನಿ. ಇನ್ನು ಚಿಂಟು ಬಂದಿಲ್ಲ, ಸೊ ಬಂದಮೇಲೆ ಕರ್ಕೊಂಡು ಹೋಗ್ಬೇಕು. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಗೊತ್ತಿಲ್ಲ ನಾನು ಏನು ಮಾಡಬೇಕು ಏನು ಬಿಡಬೇಕು ಅಂತ. ನನ್ನ ಲೈಫಲ್ಲಿ ಏನೇನು ಗೋಯಿಂಗ್ ಆಗ್ತಾ ಇದ್ದಲ್ಲ, ಸೊ ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಮುಂದೊಂದು ದಿನ ನಾನು ಟಾಪಿಗೆ ಹೋದ್ರೂ ಇದನ್ನು ನೋಡಿ ಇಷ್ಟೆಲ್ಲ ಮಾಡಿದ್ನಾ, ಇಷ್ಟೆಲ್ಲ ಸರ್ಕಸ್ ಆಯ್ತಾ ನನ್ನ ಲೈಫಲ್ಲಿ ಅಂತ ಹೀಗೆ ನೋಡ್ಕೋಬೋದು. ಅಕಸ್ಮಾತ್ ಬಾಟಮಿಗೆ ಹೋದರೆ ಓ ಮೈ ಗಾಡ್ ನಾನು ಅಲ್ಲಿದ್ನಾ ಇಲ್ಲಿಗೆ ಬನ್ನ ಅಂತಲೂ ನೋಡ್ಕೋಬೋದು. ಏನೋ ಒಂದು ಡಾಕ್ಯುಮೆಂಟ್ರಿ ಥರ ರೆಕಾರ್ಡ್ ಆಗ್ತಾ ಇದೆ. ಸಿ ಎಲ್ಲ ದೇವ್ರಿಚ್ಛೆ, ನನ್ನ ಕಡೆಯಿಂದ ಎಂತ ಇಲ್ಲ. ಸದ್ಯ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ ನಾಳೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲವ್ ಯು ಆಲ್ ಗೈಸ್. ಈ ವೀಕ್ ಆ್ಯಕ್ಚುಲಿ ನಾನು ಏನು ಫ್ರೂಟ್ಸ್ ತಂದಿಲ್ಲ. ಲಾಸ್ಟ್ ವೀಕ್ ತಂದಿರೋ ಪಪ್ಪಾಯ ಇತ್ತು, ಸೊ ಅದನ್ನೇ ಚಿಂಟು ಪಪ್ಪಾಗೆ ಕಟ್ ಮಾಡಿ ಇಡ್ತಾ ಇದ್ದೇನೆ. ಇಷ್ಟೇ ಗೈಸ್, ಬಾಯ್, ಗುಡ್ ನೈಟ್, ಸಿ ಯು ಸೂನ್.